ಎಸ್, ವಾಹನ ಸವಾರರಿಗೆ ಈಗ ಮತ್ತೆ ಬೆಲೆ ಏರಿಕೆಯ ಶಾಕ್ ಎದುರಾಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ದುಬಾರಿ ಆಗ್ತಾ ಇರುವಂತದ್ದು. ಇವತ್ತಿನಿಂದಲೇ ಹೆಚ್ಚಾಗಿರುವಂತ ಪರಿಷ್ಕೃತ ದರ ಏನಿದೆ ಅಪ್ಲೈ ಆಗ್ತಾ ಹೋಗುತ್ತೆ. ವಾಹನ ಸವಾರರಿಗೆ ಮತ್ತೆ ಬೆಲೆ ಏರಿಕೆಯ ಬಿಸಿ ಮುಟ್ಟಿಸ್ತಾ ಇರುವಂತದ್ದು ಸರ್ಕಾರ. ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ದುಬಾರಿಯಾಗಿದೆ. 87 ಪೈಸೆ ಪೆಟ್ರೋಲ್ ಹೆಚ್ಚಳ ಆದ್ರೆ 91 ಪೈಸೆ ಡೀಸೆಲ್ ಹೆಚ್ಚಳವಾಗಿದೆ. 10 ದಿನದ ಅಂತರದಲ್ಲಿ ಇದು 3ನೇ ಬಾರಿ ಬೆಲೆ ಏರಿಕೆ ಆಗ್ತಾ ಇರುವಂತದ್ದು. ತಕ್ಷಣದಿಂದಲೇ ಬೆಲೆ ಏರಿಕೆ ಅಪ್ಲೈ ಆಗಿದೆ. 100 ರೂಪಾಯಿ ಆರಂಭದಲ್ಲಿ ಹೆಚ್ಚಳ ಆಯಿತು, ಆಮೇಲೆ 90 ಪೈಸೆ ಹೆಚ್ಚಳ ಮಾಡಿದ್ರು. ಇದೇ ವಾರದಲ್ಲಿ 10 ದಿನದಲ್ಲಿ ಇವತ್ತು 3ನೇ ಬಾರಿಗೆ ಬೆಲೆ ಏರಿಕೆ ಮಾಡಿದ್ದಾರೆ. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿಯನ್ನು ತಂದಿಟ್ಟಿರುವಂತದ್ದು. ಕೇವಲ 10 ದಿನದ ಅಂತರದಲ್ಲಿ 3ನೇ ಬಾರಿ ಬೆಲೆ ಏರಿಕೆಯ ಬಿಸಿ ಮುಟ್ಟಿಸ್ತಾ ಇರುವಂತದ್ದು. ಇಡೀ ಏನು ಈ ದರವನ್ನ, ಆಮದು ರಫ್ತಿನ ದರವನ್ನ ಉಳಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಪ್ರಯತ್ನವನ್ನ ಮಾಡ್ತಾ ಇದೆಯಾ ಕೇಂದ್ರ ಸರ್ಕಾರ ಗೊತ್ತಿಲ್ಲ. ಬೆಲೆ ಏರಿಕೆ ಮಾಡಿಕೊಂಡು ಹೋಗ್ತಾ ಇರುವಂತದ್ದು. ಈ ಕಡೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ ಇದನ್ನ ಅರಗಿಸ್ಕೊಳ್ಳೋದಕ್ಕೆ. ಆರಂಭದಲ್ಲಿ ನರೇಂದ್ರ ಮೋದಿ ಅವರು ಎಚ್ಚರಿಕೆಯನ್ನ ನೀಡಿದ್ರು. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಜನ ಆಕ್ರೋಶಗೊಳ್ತಾ ಇದ್ದಾರೆ. ಜೀವನ ನಡೆಸೋದು ಹೇಗೆ ಸ್ವಾಮಿ, ಇದರಿಂದ ಈ ರೀತಿಯಾಗಿ ಬೆಲೆ ಏರಿಕೆ ಮಾಡ್ತಾ ಇದ್ರೆ ಅಂತ. ವಾಹನದಲ್ಲಿ ಸಂಚಾರ ಮಾಡೋಕ್ಕಾಗದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸತತ ದರ ಏರಿಕೆ ಆದ್ರೆ ಜನ ಏನಾಗ್ಬೇಕು? ದರ ಏರಿಕೆ ಆದ್ರೆ ಬದುಕೋದು ಕಷ್ಟ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜನತೆ. ಇನ್ನು ವರ್ಕ್ ಫ್ರಮ್ ಹೋಮ್ ಮಾಡಿ, ಮತ್ತೆ ವಾಹನಗಳನ್ನ ಹೆಚ್ಚಾಗಿ ಬಳಸಬೇಡಿ, ಚಿನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಡೀಸೆಲ್ ಅನ್ನ ಸಿಕ್ತು ಅಂತ ಹೋಗ್ಬಿಟ್ಟು ಮನೆಯಲ್ಲಿ ಸ್ಟಾಕ್ ಇಟ್ಕೊಳ್ಳುವಂಥದ್ದು ಇದ್ಯಾವುದು ಬೇಡ. ಇನ್ನು CNG ವಿಚಾರಕ್ಕೆ ಅಂತ ಬಂದಾಗ್ಲೂ ಆಟೋ ಚಾಲಕರು ಇನ್ನೂ ಪರದಾಡ್ತಿದ್ದಾರೆ. ಅವ್ರಿಗೂ ಅಷ್ಟೇನೆ, ಅವ್ರಿಗೂ ಬೆಲೆ ಏರಿಕೆ ಆಗಿದೆ. ಕೆಲವೊಂದ್ ಕಡೆ ನೋ ಸ್ಟಾಕ್ ಅಂತಿದ್ದಾರೆ. ಪೆಟ್ರೋಲ್ ಡೀಸೆಲ್ ವ್ಯವಸ್ಥೆನೂ ಹಂಗೆ ಆಗಿದೆ. ನೋ ಸ್ಟಾಕ್ ಬೋರ್ಡ್ ಹಾಕೊಂಡು ಇನ್ನೂ ಎಷ್ಟೋ ಪೆಟ್ರೋಲ್ ಬಂಕ್ಗಳು ಕ್ಲೋಸ್ ಆಗಿ ಹಾಗೆ ಮನೆಗೆ ಹೋಗಿದ್ದಾರೆ ಮಾಲೀಕರು. ಇದ್ರ ಮಧ್ಯೆ ಬೆಲೆ ಏರಿಕೆ ಆಗ್ತಾ ಇರುವಂತದ್ದು. ಅನಿವಾರ್ಯತೆಯಿಂದ ಹೊರಗೆ ಹೋಗುವಂತವ್ರು ಈಗ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾರಲ್ಲ ನರೇಂದ್ರ ಮೋದಿ ಅವರು, ಅಥವಾ ಯಾರೇ ಆಗಿರ್ಬೋದು, ಅದೆಲ್ಲ ವರ್ಗದ ಕೆಲಸ ಮಾಡುವಂತವ್ರಿಗೂ ಕೂಡ ಅಪ್ಲೈ ಆಗೋಕ್ ಸಾಧ್ಯ ಇಲ್ಲ. ಅವರು ಕಚೇರಿಗೆ ಹೋದ್ರೆ ಮಾತ್ರನೇ ಕೆಲಸ ನಡೆಯೋದು. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ರವಿಚಂದ್ರ ನೇರ ಸಂಪರ್ಕದಲ್ಲಿ ನಮ್ಮೊಂದಿಗಿರ್ತಾರೆ, ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಎಸ್ ರವಿಚಂದ್ರ, ಈಗ ಒಂದ್ ರೀತಿಯಾಗಿ ಸರ್ಕಾರ ಮಾಡ್ತಾ ಇರುವಂತಹ ಒಂದ್ ರೀತಿಯಾಗಿ ಬೆಲೆ ಏರಿಕೆ ಬಿಸಿ ಮುಟ್ಟಿಸ್ತಾ ಇರುವಂತದ್ದು ಇಲ್ಲಿ ನೇರವಾಗಿ ನಮಗೆ ಜನತೆಗೆ ಇಲ್ಲಿ ಸಂಕಷ್ಟವನ್ನ ತಂದಿಡ್ತಾ ಇದೆ. ಏನ್ ನಡೀತಾ ಇದೆ? ಸರ್ಕಾರದ ಮೈಂಡ್ ಸೆಟ್ ಯಾವ ರೀತಿ ಇದೆ? ಯಾಕೆ ಈ ರೀತಿ ಬದಲಾವಣೆಗಳಾಗ್ತಾ ಇದೆ? ಮುಂದೆ ಏನೇನಾಗುತ್ತೆ ಅನ್ನೋ ಆತಂಕ ವಾಹನ ಸವಾರರಿಗೆ ಇರುವಂತದ್ದು. ಇದ್ರ ಬಗ್ಗೆ ಚೆಂದಾಗಿ ಹೇಳ್ತಾ ಹೋಗೋದಾದ್ರೆ. ಹೌದು ಗಾಯತ್ರಿ, ನಿಜಕ್ಕೂ ಇದು ದೊಡ್ಡ ಹೊಡೆತ ಅಂತ ಹೇಳ್ಬೋದು. 10 ದಿನದಲ್ಲಿ ಏಕಾಏಕಿ 3 ಬಾರಿ ಬೆಲೆ ಏರಿಕೆ ಆಗುತ್ತೆ ಅಂದ್ರೆ ಇದು ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಯಾಕಂದ್ರೆ ವಾಹನ ಸವರಿಗೆ ಸಾಲು ಸರದಿ ಹೊಡೆತ ಬೀಳುತ್ತೆ. ಹಾಗೆ ನಾನು ಇವಾಗ ಒಂದು ಪೆಟ್ರೋಲ್ ಬಂಕದಲ್ಲಿ ಡಬಲ್ ರೋಡಲ್ಲಿ ನೀವು ನೋಡ್ಬೋದು, ಸಾಲು ಸರದಿ ಹೊಡೆತದಿಂದ ಏನೋ ಗ್ರಾಹಕರು ಪೆಟ್ರೋಲ್ ಹಾಸ್ಕೊಳ್ಳೋ ರೇಟ್ ಕೇಳಿ ಶಾಕ್ ಆಗ್ತಾ ಇದ್ದಾರೆ. ಏನಪ್ಪ ಪ್ರತಿ ಸಲ 3 ಬಾರಿ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ಇವತ್ತು ಕೂಡ 95 ಪೈಸೆ ಜಾಸ್ತಿ ಆಗಿದೆ. ಅದರಿಂದ ಜನರು ಶಾಕ್ ಆಗ್ತಾ ಇದ್ದಾರೆ. ಪ್ರತಿ ಸಲ ಬೆಲೆ ಏರಿಕೆ ಆಗುತ್ತಿದೆ. ಹಾಗೆ ನಾವು ಬಡ ಜನಗಳು ಹಿಂಗೆ ಆಗ್ತದೋ, ಇದು ಪ್ರತಿ ಸಲ ರೇಟ್ ಜಾಸ್ತಿ ಆದ್ರೆ ನಮ್ಗೆ ಕಷ್ಟ ಆಗುತ್ತಲ್ವ ಅಂತ ಇಲ್ಲೊಬ್ರು ಏನೋ ವಾಹನ ಸವಾರ ಇದ್ದಾರೆ, ನಾನು ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಇವತ್ತು ಕೂಡ ರೇಟ್ ಜಾಸ್ತಿ ಆಗಿದೆ. ಸರ್ ಹೌದು ಸರ್, ಏನು ಸರ್ ಆಗ್ತಾ ಇಲ್ಲ ಸರ್. ನಿಜವಾಗ್ಲೂ ಪಾಪ, ನಿಜವಾಗ್ಲೂ ನಮಗೆ 1 ರೂಪಾಯಿ ದುಡಿಯೋಕೆ ತುಂಬ ಕಷ್ಟ ಇದೆ. ಇವತ್ತಿನ ದಿವಸ ಇವರು ದಿನ ಇದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ರೆ ಯಾರು ಹೇಳೋಣ? ಇರಲ್ಲ, ಯಾರ ಮೇಲೆ ಹೇಳೋಣ ಹೇಳಿ? ಸರಿ, ಇದರಿಂದ ಬಡ ಜನಗಳಿಗೆ ದೊಡ್ಡ ಹೊಡೆತನ ಅಂತ ಹೇಳ್ಬೋದಲ್ಲ ಸರ್? ಹೌದು, ಹೊಡ್ತಾನೆ. ಬಡವ್ರಿಗೆ ಹೊಡ್ತಾ ಇದು, ಶ್ರೀಮಂತರಿಗೆ ಎಲ್ಲಿ ಹೊಡ್ತಾ ಇಲ್ಲಿ? ನಾವು ಇವಾಗ 500 ರೂಪಾಯಿ ಕೂಲಿಗೆ ಹೋದರೆ 100 ರೂಪಾಯಿ ಪೆಟ್ರೋಲಿಗೆ ಹೋಗ್ಬಿಡುತ್ತೆ. ಇನ್ನು 400 ರೂಪಾಯಿ ನಾವೇನು ಸಂಪಾದನೆ ಮಾಡೋಣ? ಏನು ತಿನ್ನೋಣ? ಏನು ಮಕ್ಕಳಿಗೆ ಮಾಡೋಣ? ಏನು ಫ್ಯಾಮಿಲಿಗೆ? ಎಲ್ಲ ಬಡವ್ರಿಗೆ ಏಟ್ ಬೀಳ್ತಾ ಇರೋದ್ರೆ ಇದು ಡೀಸೆಲ್ ಬೆಲೆಯಿಂದ. ಪೆಟ್ರೋಲ್ ನೋಡಿ ದಿನ ಎಚ್ಚರಿಕೆ ಮಾಡ್ತಾನೆ ಇದ್ದಾರೆ. ಇದು ಕೇಳೋರು ಯಾರೂ ಇಲ್ಲ. ಏನಾದರೂ ಒಂದು ಸಮಸ್ಯೆ ಫಸ್ಟು ಆದಷ್ಟು ಬೇಗ ಇದು ಮಾಡಿದ್ರೆ
ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಅನುಕೂಲ ಆಗುತ್ತೆ. ಏಕಾಏಕಿ 10 ದಿನದಲ್ಲಿ 3 ಬಾರಿ ಬೆಲೆ ಏರಿಕೆ ಆಗುತ್ತೆ ಅಂದ್ರೆ ಇದರಿಂದ ಸಾಕಷ್ಟು ಜನರಿಗೆ ತೊಂದರೆ. ಅದೇ ಸರ್, ಅದೇ ಗೊತ್ತಾಗ್ತಾ ಇಲ್ಲ, ಏನು ಮಾಡ್ತಾ ಇದಾರೋ ಇದು, ಏನು ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವು ಬೇರೆ ನಮಗೆ ಬಡವ್ರಿಗೆ ಮೇಲೆನೇ ಹೊಡಿತಾ ಇದ್ದಾರೆ. ಯಾಕೆ ಈ ಥರ ಮಾಡ್ತಾ ಇದಾರೆ ಅಂತಾನೆ ಗೊತ್ತಿಲ್ಲ. ಆದಷ್ಟು ಬೇಗ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರಿ, ಈಗ ದಿನಗೂಲಿ ಮಾಡುವಂತ ಏನು ಜನರು ಎಲ್ಲ ಹೊರಗಡೆ ಹೋಗ್ತಿರ್ತಾರೆ, ಏಕಾಏಕಿ ರೇಟ್ ಜಾಸ್ತಿ ಆಗುತ್ತೆ, ಅದರಿಂದ ದೊಡ್ಡ ಹೊಡಿತ ಬೀಳ್ತದೆ. ಸರ್, ನಾವ್ ಹೆಂಗೆ ಪೆಟ್ರೋಲ್ ಹಾಕ್ಸೋದಂತ ಎಲ್ಲ ಕೇಳಿಸಿದ್ರೆ 3-4 ರೂಪಾಯಿ ಈ ತರ ರೇಟ್ ಜಾಸ್ತಿ ಆದ್ರೆ. ಹೌದು ಸರ್, ಮತ್ತೆ ಮಾಡ್ತಾ ಇದ್ರೆ ಮತ್ತೆ ಹೆಂಗ್ ಹಾಕೋದು ಹೇಳಿ? ದಿನ ಜಾಸ್ತಿ ಮಾಡಿದ್ರೆ ಯಾರು ಪೆಟ್ರೋಲ್ ಹಾಕ್ತಾರೆ ಇವಾಗ? ಎಲ್ಲ ಇವಾಗ ಗಾಡಿನೇ ಬಿಟ್ಬಿಟ್ಟು ನಡ್ಕೊಂಡು ಓಡಾಡ್ಬೇಕು ಅಷ್ಟೇನೆ ಜನಗಳು. ಬಡವರುಗಳಿಗೆ ಬದುಕಕ್ಕಾಗ್ತಾ ಇಲ್ಲ ಇವಾಗ, ನಡ್ಕೊಂಡು ಓಡಾಡ್ಬೇಕು. 50 ರೂಪಾಯಿಗೆ ಪೆಟ್ರೋಲ್ ಹಾಕೋರಿದ್ದಾರೆ, 100 ರೂಪಾಯಿ 70 ರೂಪಾಯಿಗೆ ಪೆಟ್ರೋಲ್ ಹಾಕೋರಿದ್ದಾರೆ, 110 ರೂಪಾಯಿಗೆ ಹಾಕೋರಿದ್ದಾರೆ. ಇರೋರು 1,000 ರೂಪಾಯಿಗೆ ಹಾಕೋರಿರ್ತಾರೆ. ನಾವೇನು ಮಾಡೋದು? ಇದ್ರವ್ರು ಏನು ಮತ್ತೆ? ನಾನು ಮತ್ತೊಬ್ಬರು ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಏಕಾಏಕಿ ಇವತ್ತು ಕೂಡ 95 ಪೈಸೆ ಜಾಸ್ತಿ ಆಗಿದೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಇವಾಗ ಡೈಲಿ ನಾವೆಲ್ಲ ಫೀಲ್ಡರ್ ಕೆಲಸ ಮಾಡೋದು, ಡೈಲಿ ಜಾಸ್ತಿ ಆಗ್ತಾ ಇದ್ರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಇವಾಗ ಓನರ್ ಹತ್ರ ಕೇಳಿದ್ರೂ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಜಾಸ್ತಿ ಅಂದರೆ ಕೊಡೋದು ಆಗೋದಿಲ್ಲ. ಇವಾಗ ಸೌಕರ್ಯ ಏನೋ ಮಾಡ್ಕೊಂತಾರೆ, ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ, ಏನು ಮಾಡೋದಂತನೂ ಗೊತ್ತಾಗ್ತಾ ಇಲ್ಲ. ಸರ್, ಈಗ ನೋಡಿ, ನಿಮ್ಮಂತ ಇವಾಗ ಎಲ್ಲ ಕೆಲ್ಸಕ್ಕೆ ಹೋಗ್ತಿರ್ತೀರಾ, 3 ರೂಪಾಯಿ ಜಾಸ್ತಿ ಆಯ್ತು, 4 ರೂಪಾಯಿ ಜಾಸ್ತಿ ಆಯ್ತು, ಇವತ್ತು ಕೂಡ 95 ರೂಪಾಯಿ ಪೈಸೆ. 10 ದಿನದಲ್ಲಿ ಬೆಲೆ ಜಾಸ್ತಿ ಆಗಿದೆ, ತುಂಬಾ ಹೊಡಿತಾ ಅಲ್ವಾ ಸರ್ ಇದರಿಂದ? ಈ ತರ ನಮ್ದು ಗೌರ್ಮೆಂಟ್ ಸರಿ ಇಲ್ಲ ಸರ್. ಬೇರೆ ದೇಶದಲ್ಲೆಲ್ಲ ಕಡಿಮೆ ಸಿಗುತ್ತೆ, ನಮಗೆ ಮಾತ್ರ ಜಾಸ್ತಿ ಸಿಗುತ್ತೆ. ಅದು ಏನು ಮಾಡೋದು, ಏನು ಇದು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬಾ ಪರಿಣಾಮ ಬೀರುತ್ತೆ, ತುಂಬಾ ಇದಾಗ್ತೈತೆ ಸರ್ ನಮ್ಗೆ. ನಾವೆಲ್ಲ ಡೈಲಿ ಕೆಲಸ ಮಾಡೋರು, ಫೀಲ್ಡರ್ ಕೆಲಸ, ಅದರಲ್ಲೂ ಓನರು ಜಾಸ್ತಿ ಮಾಡಲ್ಲ. ಈ ತರ ಗೌರ್ಮೆಂಟು ಜಾಸ್ತಿ ಮಾಡಿದ್ರೆ ನಮ್ಮ ಕೈಯಿಂದಾನೇ ಕಿತ್ಕೊಂತಾರೆ, ಅವ್ರ ಕೈಯಿಂದ ಏನು ನಮ್ಗೆ ಇದು ಮಾಡ್ತಾ ಇಲ್ಲ. ನೋಡಿ ಗಾಯತ್ರಿ ಹೇಳ್ತಾ ಇದ್ದಾರೆ, ಜನರು ನಮಗೆ ದೊಡ್ಡ ಹೊಡಿತಾನೆ ಬೀಳ್ತಿದೆ. ಹಾಗಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಆದಷ್ಟು ಕಡಿಮೆ ಮಾಡಬೇಕು. ಇಲ್ಲಾದ್ರೆ ನಾವು ಬಡ ಜನಗಳು ಹೆಂಗೆ ಬದುಕೋದು? ಪ್ರತಿ ಸಲ 2-3 ರೂಪಾಯಿ ಜಾಸ್ತಿ ಆದ್ರೆ ನಾವು ಹೆಂಗೆ ಪೆಟ್ರೋಲ್ ಹಾಕ್ಸೋದು? ದಿನನಿತ್ಯ ಸಂಚರಿಸಲು, ಕೆಲಸಕ್ಕೆ ಹೋಗೋಕೆ ತೊಂದರೆ ಆಗ್ತಿದೆ. ಆದಷ್ಟು ಬೇಗ ಕಡಿಮೆ ಮಾಡಿ ಅಂತಾನೆ ಏನು ಮನವಿ ಮಾಡ್ಕೋತಿದ್ರೆ ಹೊರತು ಕೇಂದ್ರ ಸರ್ಕಾರ ವಿರುದ್ಧ, ರಾಜ್ಯ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಾಯತ್ರಿ. ರವಿಚಂದ್ರ, ಹಾಗೆ ನೋಡ್ತಾ ಹೋದಾಗ ಪ್ರತಿಯೊಂದು ಯಾವ ವಸ್ತುಗಳು ನಮಗೆ ಅವಶ್ಯಕತೆ ಇರುತ್ತೆ ಅದನ್ನೇ ಬೆಲೆ ಏರಿಕೆ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು. ಇದ್ರ ಹಿಂದೆ ಏನಿದೆ ತಲೆನಲ್ಲಿ, ಏನಿದ್ರ ಮರ್ಮ, ಯಾವ್ದು ವಸ್ತುಗಳನ್ನ ಇವರಿಗೆ ಭರಿಸೋಕ್ ಆಗ್ತಾ ಇಲ್ವಾ? ನಿಜವಾಗ್ಲೂ ಕೂಡ ಆರ್ಥಿಕವಾಗಿ ಹಿಂದುಳಿದು ಬಿಟ್ಟಿದ್ಯಾ ಭಾರತ? ನಡ್ಸೋಕಾಗದೆ ಈ ರೀತಿ ಬೆಲೆ ಏರಿಕೆ ಮಾಡೋದು, ಆ ಹಣನ ತಗೊಂಡು ಯಾವ್ದೋ ಒಂದಕ್ಕೆ ಹೂಡೋದು, ಆ ರೀತಿಯಾಗಿ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದಾರಾ ಅಂತ ಅನುಮಾನ ಮೂಡುತ್ತೆ. ಗಾಯತ್ರಿ, ಫಸ್ಟ್ ಸ್ಟಾರ್ಟ್ ಆಗಿದೆ ಅಡಿಗೆ ಎಣ್ಣೆ ಬೆಲೆಯಿಂದ ಏರಿಕೆ, ಆಟೋ ಗ್ಯಾಸ್ LPG ಜಾಸ್ತಿ ಆಯ್ತು, CNG ಗ್ಯಾಸ್ LPG ಆಯ್ತು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯ್ತು. ಪ್ರತಿಯೊಂದು ದಿನನಿತ್ಯ ಬಳಕೆ ಇರುವಂತಹ ವಸ್ತುಗಳ ರೇಟ್ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ. ಯಾಕಂದ್ರೆ ಮಧ್ಯಪ್ರಾಂತ ಯುದ್ಧ ಭೀತಿಯಿಂದ ಪ್ರತಿಯೊಂದು ರೇಟು ಭಾರತ ದೇಶದಲ್ಲಿ ರೇಟ್ ಜಾಸ್ತಿನ ಆಗದೆ ಹೊರತು ಯಾರು ಕೇಳಿದ್ರು ಏನು ಎಲ್ಲ ಬ್ಲಾಕ್ ಕಲ್ಲು ಕೂಡ ಗ್ಯಾಸ್ ಜಾಸ್ತಿ ಮಾಡ್ಕೊಂಡ್ರು. ಹಾಗಾಗಿ ಪ್ರತಿಯೊಂದು ಬೆಲೆ ರೇಟ್ ಜಾಸ್ತಿ ಆಗ್ತಿದೆ. ಈಗ ಇದರಿಂದ ಸಾಕಷ್ಟು ಜನಸಾಮಾನ್ಯರಿಗೆ ಹೊಡೆತ ಬೀಳ್ತಿದೆ ಹೊರತು ಇದು ಏನೋ ಸಾಕಷ್ಟು ತೊಂದರೆ ಆಗ್ತಿದೆ. ಹಾಗಾಗಿ ದಿನನಿತ್ಯ ಕೂಲಿ ಮಾಡ್ಕೊಂಡಂತ ಬದುಕುವಂತ ಜನಸಾಮಾನ್ಯರಿಗೆ ದೊಡ್ಡ ಹೊಡಿತಾ ಆಗ್ಬೋದು. ಮೊದಲು ನೋಡಿದ್ರೆ ಸಾಕಷ್ಟು ಆಟೋ ಚಾಲಕರ ಕುಟುಂಬ ಎಷ್ಟೋ ಬೀದಿಗೆ ಬಂದ್ರು, ಏನೋ ಗ್ಯಾಸ್ ಸಿಗದೆ, CNG ಬಾಡಿಗೆ ಸಿಗಿದೆ. ಈಗ ನೋಡಿದ್ರೆ ಪೆಟ್ರೋಲ್ ರೇಟು ಇವತ್ತು ಕೂಡ 95 ಪೈಸೆ ಜಾಸ್ತಿ ಆಗಿದೆ. ನಾವು ದಿನನಿತ್ಯ ಕೂಲಿ ಮಾಡೋರು ಹೇಗೆ ಸರ್ ಈ ರೀತಿ ಏನು ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದ್ರೆ ನಾವು ಹೆಂಗೆ ಬದುಕಕ್ಕಾಗತ್ತೆ? ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾ ಇದೆ. ಬೈಕ್ ಓಡಿಸೋದೇ ಬೇಡವಾ? ಕಾರ್ ಬೇಡ ಅಂತ ಬೈಕ್ ಬಿಟ್ಟಿದ್ದೀವಿ. ಈಗ ಬೈಕು ಕೂಡ ರೇಟ್ ಜಾಸ್ತಿ ಆಗ್ತಿದೆ, ಪೆಟ್ರೋಲ್ ಬೇಕು. ಹಾಗಾಗಿ ನಮಗೆ ದಿನನಿತ್ಯ ಓಡಲು ತುಂಬಾ ಕಷ್ಟ ಆಗ್ತಿದೆ. ಆದಷ್ಟು ಬೇಗ ಏನೋ ಬೆಲೆ ಇಳಿಕೆ ಕಡಿಮೆ ಮಾಡ್ಬೇಕಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಾಯತ್ರಿ. ಇರುವಂತಹ ಸಿಬ್ಬಂದಿಗಳನ್ನ ಏನಾದ್ರೂ ಮಾತನಾಡ್ಸಕ್ಕಾಗತ್ತಾ? ಅವರ ಒಂದು ಅಭಿಪ್ರಾಯ ಏನು ಈ ವಿಚಾರದಲ್ಲಿ ಅಂತ ತಿಳ್ಕೊಳ್ಳೋಣ ಅಂತ. ಎಸ್ ಗಾಯತ್ರಿ, ನಾನು ಈಗ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಪ್ರತಿನಿತ್ಯ ರೇಟ್ ಜಾಸ್ತಿ ಆಗಿದೆ, ಹಾಗಾಗಿ ನಾನು ಇಲ್ಲಿ ಒಬ್ಬರನ್ನ ಮಾತನಾಡಿಸೋ ಪ್ರಯತ್ನ. ಸರ್, ಇವತ್ತು ಕೂಡ 95 ಪೈಸೆ ಜಾಸ್ತಿ ಆಗಿದೆ ಪೆಟ್ರೋಲ್ ಅಲ್ಲಿ, ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಸರ್, ಏನ್ ಮಾಡೋಕ್ಕಾಗಲ್ಲ, ಅಲ್ಲಿಂದ ಜಾಸ್ತಿ ಆಗ್ತಾ ಇದೆ. ಪಾಪ ಗೌರ್ಮೆಂಟ್ ಏನ್ ಮಾಡೋಕ್ಕಾಗತ್ತೆ ಹೇಳಿ ನೀವು? ಅಲ್ಲಿ ಆಲ್ರೆಡಿ 30 ರೂಪಾಯಿ ಜಾಸ್ತಿ ಆಯಿತು, ಈಗ ಮಾಡಿರೋದು 8-10 ರೂಪಾಯಿ ಜಾಸ್ತಿ. ನಾವು ಕಾಪರೇಟ್ ಮಾಡಬೇಕು ಸರ್ಕಾರಕ್ಕೆ, ಏನು ಮಾಡೋಕ್ಕಾಗಲ್ಲ ಸರ್. ಸರಿ, ಇವತ್ತು ಕೂಡ 10 ದಿನದಲ್ಲಿ ಏಕಾಏಕಿ 3 ಸಲ ಏನೋ ಪ್ರೈಸ್ ಹೈಕ್ ಆಗುತ್ತಂದ್ರೆ ಜನಸಾಮಾನ್ಯರಿಗೆ ಇದರಿಂದ ದೊಡ್ಡ ಹೊಡಿತ ಅಂತ ಹೇಳ್ಬೋದು ಸರ್, ದಿನಗೂಲಿ ಮಾಡುವಂತ ಜನಗಳಿಗೆ. ಏನು ಮಾಡೋಕ್ಕಾಗಲ್ಲ ಸರ್, ಇಡೀ ವರ್ಲ್ಡ್ನಲ್ಲಿ ತೊಂದರೆ ನಡೀತಾ ಇದೆ, ಏನು ಮಾಡೋಕ್ಕಾಗಲ್ಲ. ಪಾಪ ಗೌರ್ಮೆಂಟ್ ಆದಷ್ಟು ಕಾಪರೇಟ್ ಮಾಡಿಕೊಂಡು ಏನೋ ಮಾಡ್ತಾ ಇದ್ದಾರೆ.
ನಾವು ಸ್ವಲ್ಪ ಕಾಪ್ರೇಟ್ ಮಾಡಬೇಕು. ಇನ್ನು ಏನು ಮಾಡೋಕ್ಕಾಗಲ್ಲ ಸರ್. ಅದರಲ್ಲೂ ಸರ್ ಏಕಾಏಕಿ 10 ದಿನದಲ್ಲಿ 3 ಬೆಲೆ ಏನು 3 ಟೈಮ್ ಬೆಲೆ ಹೈಕ್ ಜಾಸ್ತಿ ಆಗುತ್ತೆ ಅಂದ್ರೆ ದೊಡ್ಡ ಹೊಡಿತ ಅಲ್ಲ ಸರ್. ವರ್ಷದಲ್ಲಿ ಒಂದ್ಸರಿ ಹೈಕ್ ಆದ್ರೆ ಅದೇನೋ ಓಕೆ, ಬಟ್ ಏಕೈಕಿ 10 ದಿನದಲ್ಲಿ 3 ಸರಿ ಹೈಕ್ ವಾರ್ ಆಗುತ್ತೆ. ನಡೀತಾ ಇದೆ ಸ್ವಾಮಿ, ತಿಳ್ಕೊಬೇಕು. ವಾರ್ ನಡೀತಾ ಇದೆ, ಬರಾರ ಅಲ್ಲಿಂದ ಬರ್ಬೇಕಾ ಬೇಡವಾ? ಆದಷ್ಟು ಗೌರ್ಮೆಂಟ್ ನಮಗೆ ಸಹಾಯ ಮಾಡ್ತಾರೆ. ಪಾಪ ಏನು ಮಾಡೋಕ್ಕಾಗತ್ತೆ ಹೇಳಿಪ್ಪ. ಸೆಂಟ್ರಲ್ ಗೌರ್ಮೆಂಟ್ ಆದಷ್ಟು ಸ್ವಲ್ಪ ಏನೋ ತೊಂದರೆ ಕೊಡಬಾರ್ದು ಅಂತ ಏನೋ ಇದೆ ಅವ್ರ ಮನಸ್ಸಿನಲ್ಲಿ, ಬಟ್ ಏನು ಮಾಡೋಕ್ಕಾಗಲ್ಲ. ನಾವು ಸ್ವಲ್ಪ ಕಾಪ್ರೇಟ್ ಮಾಡಬೇಕು. ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಬಿಡಿ, ಏನು ತೊಂದರೆ ಆಗಲ್ಲ. ಥ್ಯಾಂಕ್ ಯು ಸರ್. ಗಾಯತ್ರಿ ನೋಡಿದ್ರಲ್ಲ, ಏನು ಬೆಲೆ ಏರಿಕೆ ಜಾಸ್ತಿ ಆಗ್ತಿದೆ, ನಮ್ಗೆ ದಿನನಿತ್ಯ ತೊಂದರೆ ಆಗ್ತಿದೆ. ಹಾಗಾಗಿ ಆದಷ್ಟು ಬೇಗ ಬೆಲೆ ಕಡಿಮೆ ಆಗ್ಬೇಕಂತ ಅವರು ಏನೋ ಮನವಿ ಮಾಡ್ಕೋತಿದ್ರೆ ಕೇಂದ್ರ ಸರ್ಕಾರ ಒಂದಿಗೆ. ಗಾಯತ್ರಿ ಎಸ್ ರವಿಚಂದ್ರ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಸಿಬ್ಬಂದಿಗಳು, ಅವರಲ್ಲಿ ಯಾರನ್ನಾದ್ರೂ ಒಬ್ರನ್ನ ಮಾತಾಡ್ಸಕ್ಕಾಗುತ್ತಾ ಟ್ರೈ ಮಾಡಿ ಅಂತ? ನಾನು ಮಾಡ್ತೀನಿ ಗಾಯತ್ರಿ. ಸಾಕಷ್ಟು ಯಾಕಂದ್ರೆ ಬೆಲೆ ಏರಿಕೆಯಿಂದ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ನೋಡೋದಾದ್ರೆ ನಾನು ಈಗ ಯಾಕಂದ್ರೆ ಇದರಿಂದ ದೊಡ್ಡ ಹೊಡಿತ ಅಂತ ಹೇಳ್ಬೋದು. ಹಾಗಾಗಿ ನಾನು ಇಲ್ಲೊಬ್ರು ಮಾತನಾಡಿಸೋ ಪ್ರಯತ್ನ ನಾನು ಮಾಡ್ತೀನಿ. ಸರ್, ಇವತ್ತು ಕೂಡ 95 ಪೈಸೆ ಜಾಸ್ತಿ ಆಗಿದೆ ಗ್ಯಾಸ್ ಬೆಲೆ. ಇದು ಏನು ಪೆಟ್ರೋಲ್ ಬಗ್ಗೆ ಏನು ಹೇಳ್ತೀರಾ? ಹಿಂದಿ ಸರ್, ಇದರಿಂದ ದೊಡ್ಡ ಹೊಡಿತ ಅಂತಾನೆ ಹೇಳ್ಬೋದು ಗಾಯತ್ರಿ. ಯಾಕಂದ್ರೆ ಪ್ರತಿ ಸಲ ಏರಿಕೆ ಜಾಸ್ತಿ ಆಗಿದೆ. ಹಾಗಾಗಿ ಇದರಿಂದ ದೊಡ್ಡ ಹೊಡಿತ ಅಂತಾನೆ ಹೇಳ್ಬೋದು ಈ ಗಾಯತ್ರಿ. ಯಾಕಂದ್ರೆ ಈ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗ್ಬೋದು. ಹಾಗಾಗಿ ಇವರು ಯಾಕಂದ್ರೆ ಪ್ರತಿ ಸಲ ರೇಟ್ ಜಾಸ್ತಿ ಆದ್ರೆ ಇದರಿಂದ ದೊಡ್ಡ ಹೊಡಿತನೇ ಬೀಳ್ಬೋದು ಗಾಯತ್ರಿ. ಎಸ್, ಥ್ಯಾಂಕ್ ಯು ರವಿಚಂದ್ರ, ನೇರ ಸಂಪರ್ಕದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಎಸ್, ನಮ್ಮ ಪ್ರತಿನಿಧಿ ಅಲ್ಲಿದ್ದಂತಹ ಜನತೆಯನ್ನು ಕೂಡ ಮಾತನಾಡಿಸೋದಕ್ಕೆ ಪ್ರಯತ್ನ ಪಟ್ಟರು. ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಎಲ್ಲವನ್ನ ನಾವು ತಿಳ್ಕೊತಾ